ನಮಸ್ಕಾರ ಎಲ್ರಿಗೂ. ನನ್ನ ಹೆಸರು ಶ್ವೇತಾ. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಯಳಂದೂರು, ಚಾಮರಾಜನಗರ ಜಿಲ್ಲೆ. ಇಲ್ಲಿ ರಾಜ್ಯಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕಿಯಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ಇವತ್ತಿನ ತರಗತಿಯಲ್ಲಿ ಸಾರ್ವಜನಿಕ ಕಾರ್ಯನೀತಿಯ ವಿಧಗಳು ಮತ್ತು ಇದರ ಮಹತ್ವದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಿಮ್ಮ ಜೊತೆ ಹಂಚಿಕೊಳ್ಳಲಿಕ್ಕೆ ಬಯಸ್ತೇನೆ. ಇದು ಮೈಸೂರು ವಿಶ್ವವಿದ್ಯಾಲಯದ ಪಠ್ಯಕ್ರಮಕ್ಕೆ ಒಳಗೊಂಡು ಅಂತಿಮ ಪದವಿಯ ರಾಜ್ಯಶಾಸ್ತ್ರ ವಿಭಾಗದ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲಿದೆ. ಈಗಾಗಲೇ ನಾವು ಸಾರ್ವಜನಿಕ ಕಾರ್ಯನೀತಿ ಅಂದರೆ ಏನು, ಇದರ ಸ್ವರೂಪ ಹೇಗಿರುತ್ತೆ ಅಂತ ನಾವು ತಿಳ್ಕೊಂಡಿದ್ದೇವೆ. ಸರ್ಕಾರ ತನ್ನ ಧ್ಯೇಯೋದ್ದೇಶಗಳನ್ನು ಈಡೇರಿಸುವ ಸಲುವಾಗಿ ಕೈಗೊಂಡಂತಹ ಕೆಲವೊಂದು ಮಾರ್ಗದರ್ಶಿ ಸೂತ್ರಗಳನ್ನು ನಾವು ಸಾರ್ವಜನಿಕ ಕಾರ್ಯನೀತಿ ಅಂತ ಕರಿತೇವೆ. ಹಾಗಾದರೆ ಸಾರ್ವಜನಿಕ ಕಾರ್ಯನೀತಿಯ ವಿಧಗಳು ಯಾವುದೆಲ್ಲ? ಅದರಲ್ಲಿ ಮೊದಲ ಅಂಶ ವಾಸ್ತವ ಕಾರ್ಯನೀತಿಗಳು. ವಾಸ್ತವ ಕಾರ್ಯನೀತಿಯನ್ನು ಸರ್ಕಾರ ಜಾರಿಗೊಳಿಸುವಾಗ ಯಾವುದೇ ಒಂದು ನಿರ್ದಿಷ್ಟ ವರ್ಗದವರಿಗೆ ಸೀಮಿತವಾಗಿ ಈ ಯೋಜನೆಗಳನ್ನು ರೂಪಿಸಿರೋದಿಲ್ಲ. ಅದರ ಬದಲಾಗಿ ಸರ್ಕಾರದ ಎಲ್ಲ ಯೋಜನೆಗಳು ಎಲ್ಲ ನಾಗರಿಕರಿಗೆ ಸಲ್ಲಬೇಕು ಅನ್ನುವ ದೃಷ್ಟಿಕೋನ ಇಟ್ಟುಕೊಂಡು ಸರ್ಕಾರ ಕೆಲವೊಂದು ಯೋಜನೆಗಳನ್ನು ರೂಪಿಸ್ತದೆ. ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಸಾಮಾಜಿಕವಾಗಿ, ಆರ್ಥಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಸರ್ಕಾರ ಕೈಗೊಳ್ಳಲೇಬೇಕಾದಂಥ ಒಂದಷ್ಟು ಅಂಶಗಳನ್ನು ಸಂವಿಧಾನದಲ್ಲಿ ನೀಡಿದೆ. ಇದು ಸರ್ಕಾರಕ್ಕೆ ಇರುವಂತಹ ನೈತಿಕ ಬಲವೂ ಹೌದು. ಈ ನೈತಿಕತೆಯ ಆಧಾರದಲ್ಲಿ ಸರ್ಕಾರ ತನ್ನ ಜನರ ಕಲ್ಯಾಣಕ್ಕಾಗಿ ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ತಾನೆ ಬಂದಿದೆ. ಇತ್ತೀಚಿನ ರಾಜ್ಯಗಳು ಕಲ್ಯಾಣ ರಾಜ್ಯಗಳಾಗಿರೋದ್ರಿಂದ ಜನರ ಶ್ರೇಯೋಭಿವೃದ್ಧಿಯೇ ಸರ್ಕಾರಗಳ ಮೊದಲ ಆದ್ಯತೆಯಾಗಿರುತ್ತೆ. ವಾಸ್ತವ ಕಾರ್ಯನೀತಿಗಳಿಗೆ ಉದಾಹರಣೆಯಾಗಿ ನಾವು ಕೊಡುವುದಾದರೆ ಶಿಕ್ಷಣ ನೀತಿ. ಶಿಕ್ಷಣ ನೀತಿಯಲ್ಲೂ ಕೂಡ ಪ್ರಾಥಮಿಕ ಹಂತದಿಂದ ಉನ್ನತ ಶಿಕ್ಷಣದವರೆಗೂ ಹಲವಾರು ಬದಲಾವಣೆಗಳು, ಹೊಸ ನೀತಿಗಳನ್ನು ನಾವು ಕಾಣ್ತಾನೆ ಬಂದಿದ್ದೇವೆ. ಅದೇ ರೀತಿ ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಕಾಪಾಡುವುದಕ್ಕೋಸ್ಕರ ಹಲವು ನೀತಿಗಳನ್ನು ಸರ್ಕಾರ ಜಾರಿಗೊಳಿಸ್ತಾ ಇದೆ. ಹಾಗೆಯೇ ಭಾರತ ಬಡಜನರಿಂದ ಕೂಡಿರೋದ್ರಿಂದ ಅವರಿಗೆ ಉದ್ಯೋಗವನ್ನು ಸೃಷ್ಟಿ ಮಾಡುವಂಥದ್ದು ಕೂಡ ಸರ್ಕಾರದ ಕರ್ತವ್ಯ. ಇತ್ತೀಚೆಗೆ ನಾವು ಮಹಾತ್ಮ ಗಾಂಧಿ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯನ್ನು ಇದಕ್ಕೆ ಉದಾಹರಣೆಯಾಗಿ ನೀಡಬಹುದು. ಹಾಗೆಯೇ ಯಾವುದೇ ವರ್ಗಕ್ಕೆ ಸಲ್ಲದೆ ಸಾರ್ವತ್ರಿಕ ನೀತಿಯಾಗಿರುವಂತಹ ವಾಸ್ತವ ಕಾರ್ಯನೀತಿಗಳು ಪ್ರಜಾಪ್ರಭುತ್ವದ ಬೆಳವಣಿಗೆಗೆ ಪೂರಕವಾಗಿದೆ ಅಂತ ನಾವು ಹೇಳಬಹುದು. ಯಾಕಂತ ಹೇಳಿದರೆ ಇಲ್ಲಿ ಸಮಾನತೆಯ ಅಂಶವನ್ನು ವಾಸ್ತವ ಕಾರ್ಯನೀತಿಗಳು ತಗೊಳ್ತವೆ. ದೇಶದ ಆರ್ಥಿಕ ಸದೃಢತೆಯನ್ನು ಕಾಪಾಡುವುದು ಪ್ರತಿಯೊಂದು ದೇಶದ ಆದ್ಯ ಕರ್ತವ್ಯವಾಗಿರುತ್ತೆ. ಇನ್ನು ಎರಡನೇ ವಿಧ ನಿಯಂತ್ರಣಾತ್ಮಕ ಕಾರ್ಯನೀತಿಗಳು, ರೆಗ್ಯುಲೇಟರಿ ಪಾಲಿಸಿ ಅಂತ ಹೇಳುತ್ತೇವೆ. ಸರ್ಕಾರ ತನ್ನ ಎಲ್ಲ ಕಾರ್ಯನೀತಿಗಳನ್ನು ಅನುಷ್ಠಾನಗೊಳಿಸುವಾಗ ನೇರವಾಗಿ ಪಾಲ್ಗೊಳ್ಳೋದಿಲ್ಲ. ಅದರ ಬದಲಾಗಿ ಕೆಲವೊಂದು ಸ್ವತಂತ್ರ ಅಂಗಸಂಸ್ಥೆಗಳ ಮೂಲಕ, ಅಂದರೆ ನಿಗಮ ಮಂಡಳಿಗಳ ಮೂಲಕನೂ ತನ್ನ ನೀತಿಯನ್ನು ಅನುಷ್ಠಾನಗೊಳಿಸುತ್ತೆ. ಇದಕ್ಕೆ ನಾವು ಉದಾಹರಣೆಯಾಗಿ ತಗೊಳ್ಳೋದಿದ್ರೆ RBI, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ಸೆಬಿ, ಸೆಕ್ಯೂರಿಟೀಸ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ, ಮಾಲಿನ್ಯ ನಿಯಂತ್ರಣ ಮಂಡಳಿಗಳಾಗಿರಬಹುದು, ಸಾರಿಗೆ ನಿಗಮಗಳಾಗಿರಬಹುದು, ಪ್ರಸಾರ ಭಾರತಿಯಾಗಿರಬಹುದು. ಇವೆಲ್ಲವೂ ಸರ್ಕಾರದ ಪರವಾಗಿ ಸ್ವತಂತ್ರವಾಗಿ ನಿಯಂತ್ರಣಾತ್ಮಕವಾಗಿ ತನ್ನ ಕಾರ್ಯಚಟುವಟಿಕೆಗಳನ್ನು ನಡೆಸ್ತಾ ಇರುತ್ತೆ. ಇನ್ನು ಮೂರನೇ ಅಂಶ ವಿತರಣಾ ಸ್ವರೂಪದ ನೀತಿಗಳು, ಡಿಸ್ಟ್ರಿಬ್ಯೂಟಿವ್ ಪಾಲಿಸಿ ಅಂತ ನಾವು ಹೇಳ್ತೇವೆ. ಯಾಕೆ ವಿತರಣೆ ಅವಶ್ಯಕತೆ ಇದೆ ಅಂತ ಹೇಳೋದಿದ್ರೆ, ಇದು ಟಾರ್ಗೆಟೆಡ್ ಗ್ರೂಪ್ಸ್ಗೆ ಸಂಬಂಧಪಟ್ಟದ್ದು. ಅಂದರೆ ನಿರ್ದಿಷ್ಟ ವರ್ಗದವರನ್ನು ಗುರಿಯಾಗಿರಿಸಿಕೊಂಡು ಈ ವಿತರಣಾ ನೀತಿಗಳನ್ನು ಸರ್ಕಾರ ಜಾರಿಗೊಳಿಸ್ತದೆ. ಮತ್ತೆ ಇದಕ್ಕೆ ಉದಾಹರಣೆಯಾಗಿ ಕೊಡೋದಿದ್ರೆ ಶಿಕ್ಷಣ ನೀತಿ. ಶೈಕ್ಷಣಿಕ ಅಭಿವೃದ್ಧಿಯನ್ನು ಗಮನದಲ್ಲಿಟ್ಟುಕೊಂಡು ಹಲವಾರು ನೀತಿಗಳನ್ನು ಇದು ಜಾರಿಗೊಳಿಸ್ತದೆ. ಅದೇ ರೀತಿ ಪಿಂಚಣಿ ನೀತಿ, ಅದೇ ರೀತಿ ಜೀವ ವಿಮೆ ಕೊಡೋದಿರಬಹುದು, ಅಥವಾ
ಲಸಿಕೆಗಳನ್ನು ಕೊಡೋದು, ವ್ಯಾಕ್ಸಿನೇಷನ್ ಆಗಿರಬಹುದು. ಇಂಥ ಸ್ಪೆಸಿಫಿಕ್ ಟಾರ್ಗೆಟೆಡ್ ಗ್ರೂಪ್ಸನ್ನು ಗಮನದಲ್ಲಿ ಇಟ್ಟುಕೊಂಡು ಅವರು ಕೂಡ ಸಮಾಜದಲ್ಲಿ ಸಮಾನತೆಯಿಂದ ಬಾಳಬೇಕು ಅನ್ನೋದು ಹಾಗೂ ಯಾವುದೇ ತೊಂದರೆ ಇಲ್ಲದೆ ಇತರರಂತೆ ಸಮರ್ಪಕವಾಗಿ ಸರ್ಕಾರಿ ಸೇವೆಗಳನ್ನು ಅನುಭವಿಸಬೇಕು ಅನ್ನೋ ಕಾರಣಕ್ಕಾಗಿ ಈ ವಿತರಣಾ ನೀತಿಗಳನ್ನು ಜಾರಿಗೊಳಿಸ್ತಾರೆ. 4ನೇ ಅಂಶ ಮರುಹಂಚಿಕಾ ನೀತಿಗಳು. ಮರುಹಂಚಿಕಾ ನೀತಿ ಅಂದರೆ ರೀಡಿಸ್ಟ್ರಿಬ್ಯೂಟಿವ್ ಪಾಲಿಸೀಸ್. ವಿತರಣಾ ನೀತಿಯಲ್ಲಿ ಉಂಟಾದ ಕೆಲವೊಂದು ಲೋಪದೋಷಗಳು ಇರಬಹುದು ಅಥವಾ ಸರ್ಕಾರ ತನ್ನ ಕಾರ್ಯನೀತಿಗಳನ್ನು ಅನುಷ್ಠಾನಗೊಳಿಸಿದ ಸಂದರ್ಭದಲ್ಲಿ ಕೆಲವೊಂದು ಲೂಪ್ ಹೋಲ್ಸ್ಗಳಿಂದಾಗಿ ಅಥವಾ ಕೆಲವೊಂದು ಅಡಚಣೆಗಳಿಂದಾಗಿ ಆ ನೀತಿಗಳು ಎಲ್ಲರಿಗೂ ಸಮಾನವಾಗಿ ಲಭಿಸದೇ ಇರಬಹುದು. ಇಂಥ ಸಂದರ್ಭದಲ್ಲಿ ಅಸಮಾನತೆಯನ್ನು ಹೋಗಲಾಡಿಸಿ, ತೊಂದರೆಗಳನ್ನು ನಿವಾರಿಸಿ, ಮತ್ತೆ ಎಲ್ಲ ಕಾರ್ಯಚಟುವಟಿಕೆಗಳನ್ನು ಮರುಜೋಡಣೆ ಮಾಡುವಂಥದ್ದು, ಎಲ್ಲರಿಗೂ ಮುಕ್ತ ಅವಕಾಶ ಕೊಡುವಂಥದ್ದು ಸಮಾಜದಲ್ಲಿ ಬದುಕಲಿಕ್ಕೆ ಇದರ ಮುಖ್ಯ ಉದ್ದೇಶವಾಗಿರುತ್ತೆ. ಇದಕ್ಕೆ ನಾವು ಉದಾಹರಣೆಯಾಗಿ ಕೊಡೋದಾದರೆ ಭೂ ಸುಧಾರಣೆ ನೀತಿ. ಬಹುಶಃ ಭೂ ಸುಧಾರಣಾ ನೀತಿಯಷ್ಟು ಪ್ರಬಲವಾದ ನೀತಿಗಳು ಬೇರೆ ಇಲ್ಲ ಅಂತ ಹೇಳಬಹುದು. ಇದು ಜನರಿಗೆ ಸಮಾನತೆ ಅವಕಾಶವನ್ನು ಕೊಡುವುದರ ಜೊತೆಗೆ ಎಲ್ಲರಂತೆ ಸಮಾಜದ ಮುನ್ನೆಲೆಗೆ ಬಂದು ಸ್ವಾವಲಂಬಿಗಳಾಗಿ ಬದುಕಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥದ್ದು. ನಮ್ಮ ಕರ್ನಾಟಕದಲ್ಲೂ ಕೂಡ ಉಳುವವನೇ ಭೂಮಿಯ ಒಡೆಯ ಅಂತ ಲಕ್ಷಾಂತರ ಕುಟುಂಬಗಳು ಹೊಸ ಜೀವನವನ್ನು ನಡೆಸಲಿಕ್ಕೆ ಈ ನೀತಿ ಸಹಕಾರಿಯಾಗಿದೆ. ಇನ್ನು 5ನೇ ಅಂಶವನ್ನು ನಾವು ಕೊಡೋದಿದ್ರೆ ಸಾರ್ವಜನಿಕ ನೀತಿ. ಸಾರ್ವಜನಿಕ ನೀತಿ ಅಂದರೆ ಸರ್ಕಾರಗಳು ಜನರಿಗೆ ತಲುಪಿಸುವಂಥ ಕೆಲವೊಂದು ಸೇವೆಗಳು ಎಲ್ಲರಿಗೂ ಮುಕ್ತವಾಗಿ ಲಭಿಸುವಂತೆ ಮಾಡುವಂಥದ್ದು. ಉದಾಹರಣೆಗೆ ಸಾರಿಗೆ ನಿಗಮ ಇರಬಹುದು. ಸಾರಿಗೆ ಸಂಪರ್ಕ ವ್ಯವಸ್ಥೆ ಎಲ್ಲ ಜನರಿಗೂ ಕೂಡ ಮುಕ್ತವಾಗಿ ಬಳಸಲಿಕ್ಕೆ ಇರುವಂತಹ ಒಂದು ವ್ಯವಸ್ಥೆ ಇದು. ಇಲ್ಲಿ ಯಾವುದೇ ರೀತಿಯ ಅಸಮಾನತೆ ಇಲ್ಲ ಅಥವಾ ಯಾವುದೇ ಟಾರ್ಗೆಟೆಡ್ ಗ್ರೂಪ್ಸ್ ಅಂತ ಇಲ್ಲ. ಹಾಗಾಗಿ ಇದನ್ನು ನಾವು ಉದಾಹರಣೆಗೆ ಕೊಡಬಹುದು. ಇನ್ನೂ ಒಂದು ಅಂಶವನ್ನು ಗಮನದಲ್ಲಿಟ್ಕೊಳ್ಳೋದಾದರೆ ಬ್ಯಾಂಕ್ಗಳ ರಾಷ್ಟ್ರೀಕರಣ. ಬ್ಯಾಂಕ್ಗಳ ರಾಷ್ಟ್ರೀಕರಣ ಸಾರ್ವಜನಿಕರಿಗೆ ಒಂದು ಹೊಸ ಜೀವನವನ್ನು ನಡೆಸಲಿಕ್ಕೆ ಸಹಕಾರಿಯಾಯಿತು. ತಾನೂ ಕೂಡ ಒಂದು ಬ್ಯಾಂಕ್ ಖಾತೆಯನ್ನು ತೆರೆಯುವುದರ ಮೂಲಕ ಸ್ವಾವಲಂಬಿಯಾಗಿ ಆರ್ಥಿಕ ಸ್ವಾವಲಂಬನೆಯನ್ನು ಪಡೆಯಲು ಈ ಬ್ಯಾಂಕ್ ರಾಷ್ಟ್ರೀಕರಣ ಯೋಜನೆ ಸಹಕಾರಿಯಾಯಿತು. ಎಲ್ಲ ಸಾರ್ವಜನಿಕರು ಇದನ್ನು ಮುಕ್ತವಾಗಿ ಬಳಸುವ ಹಾಗೆ ಸರ್ಕಾರಗಳು ಮಾಡಿತು. ಇನ್ನು 6ನೇ ಅಂಶವನ್ನು ನಾವು ನೋಡೋದಿದ್ರೆ ಖಾಸಗಿ ನೀತಿ. ಈ ಖಾಸಗಿ ನೀತಿ ಯಾರಿಗೆ ಅಂತ ಹೇಳಿದರೆ ಕೆಲವೊಂದು ಖಾಸಗಿ ಸಂಸ್ಥೆಗಳಿರಬಹುದು ಅಥವಾ ಖಾಸಗಿ ಉದ್ಯಮಿಗಳು, ಖಾಸಗಿ ವ್ಯಕ್ತಿಗಳು ಸಮಾಜದಲ್ಲಿ ಸರ್ಕಾರದ ಸೇವೆಗಳನ್ನು ಬಳಸಿಕೊಂಡು ತಮ್ಮ ಅನುಕೂಲವನ್ನು ಪೂರೈಸಿಕೊಂಡು ಸಮಾಜಕ್ಕೆ ಸೇವೆಯನ್ನು ಸಲ್ಲಿಸುವುದು ಹೇಗೆ, ಅವರಿಗೆ ಏನಾದರೂ ನಿರ್ದಿಷ್ಟ ನಿಯಂತ್ರಣಗಳು ಇದೆಯಾ ಅನ್ನೋದಾದರೆ ಖಂಡಿತವಾಗಿಯೂ ಖಾಸಗಿ ನೀತಿಗಳನ್ನು ಜಾರಿಗೊಳಿಸುವ ಮೂಲಕ ಸರ್ಕಾರಗಳು ಕೂಡ ಖಾಸಗಿ ಉದ್ಯಮಕ್ಕೆ ಸಹಕಾರಿಯಾಗಿ ಅಥವಾ ನಿಯಂತ್ರಣ ಮಾಡುವುದರ ಮೂಲಕ ಅಸಮಾನತೆಗೆ ಕಡಿವಾಣ ಹಾಕುವುದನ್ನು ಕೂಡ ಸರ್ಕಾರಗಳು ಮಾಡ್ತವೆ. ಕೆಲವೊಂದು ವಿಶೇಷ ಉದ್ಯಮಗಳನ್ನು ಸ್ಥಾಪನೆ ಮಾಡುವಾಗ ಸರ್ಕಾರದ ಪರವಾನಗಿ ಈ ಖಾಸಗಿ ಉದ್ಯಮಿಗಳಿಗೆ ಅಗತ್ಯವಾಗಿರುತ್ತೆ. ಇತ್ತೀಚೆಗಂತೂ ನಾವು PPP ಮಾಡೆಲನ್ನು ನಾವು ನೋಡ್ಬೋದು. ಅಂದರೆ ಸಾರ್ವಜನಿಕ ಮತ್ತು ಖಾಸಗಿ ವ್ಯಕ್ತಿಗಳು ಜೊತೆ ಸೇರಿಕೊಂಡು ಮಾಡುವಂತಹ ಉದ್ಯಮಗಳು. ಇದು ಬಹು ಜನಪ್ರಿಯ ಮಾಡೆಲ್ ಕೂಡ ಆಗಿರುವಂಥದ್ದು. ಇನ್ನು 7ನೇ ಅಂಶ ಏನು ಅಂತ ಹೇಳಿದ್ರೆ ದೇಶೀಯ ಕಾರ್ಯನೀತಿಗಳು. ಈ ದೇಶೀಯ ಕಾರ್ಯನೀತಿ ಅಂತ ಹೇಳಿದ್ರೆ ಸಾರ್ವಜನಿಕ ಕಾರ್ಯನೀತಿಯನ್ನು ಸರ್ಕಾರಗಳು ಜಾರಿಗೊಳಿಸುವಾಗ ಇದರ ಬೌಂಡ್ರಿ ಅಥವಾ ವ್ಯಾಪ್ತಿ ನಮ್ಮ ದೇಶದ ಒಳಗೆ ಮಾತ್ರ ಇರುತ್ತೆ. ಭಾರತ ಸರ್ಕಾರ ಮಾಡುವ ಎಲ್ಲ ಯೋಜನೆಗಳು ಭಾರತದ ಸರ್ಕಾರದ ಒಳಗೆ, ಅಂದರೆ ನಮ್ಮ ದೇಶದಲ್ಲಿ ವಾಸಿಸುವ ಎಲ್ಲ ಪ್ರಜೆಗಳಿಗೆ ಅನುಕೂಲವಾಗುತ್ತೆ, ಎಲ್ಲ ಪ್ರಜೆಗಳ ಶ್ರೇಯೋಭಿವೃದ್ಧಿಗಾಗಿ ಮಾತ್ರ ಮಾಡಿರ್ತವೆ. ಇನ್ನು 8ನೇ ಅಂಶ ವಿದೇಶಾಂಗ ನೀತಿ. ವಿದೇಶಾಂಗ ನೀತಿ ಅಂದರೆ ನಮ್ಮ ದೇಶ ಇತರ ದೇಶಗಳ ಜೊತೆ
ವಿಶ್ವದ ಎಲ್ಲ ರಾಷ್ಟ್ರಗಳ ಜೊತೆ ಯಾವ ರೀತಿಯಾದ ಸಂಬಂಧವನ್ನು ಇಟ್ಟುಕೊಳ್ಬೇಕು ಎನ್ನುವುದರ ಬಗ್ಗೆ ನಿರ್ಧಾರ ಮಾಡುವಂಥ ಕೆಲವು ಮಾರ್ಗದರ್ಶಿ ಸೂತ್ರಗಳನ್ನು ನಾವು ವಿದೇಶಾಂಗ ನೀತಿಯಲ್ಲಿ ಕಾಣ್ತೇವೆ. ವಿಶ್ವದ ಪ್ರಬಲ ರಾಷ್ಟ್ರಗಳಾದ ಅಮೇರಿಕ, ರಷ್ಯಾ, ಫ್ರಾನ್ಸ್, ಇಂಗ್ಲೆಂಡ್, ಚೀನಾ ಇಂಥ ರಾಷ್ಟ್ರಗಳ ಜೊತೆ ನಮ್ಮ ದೇಶವು ಕೂಡ ಮುನ್ನೆಲೆಗೆ ಬರಬೇಕು ಅಂತ ಹೇಳಿದ್ರೆ ನಮ್ಮ ವಿದೇಶಾಂಗ ನೀತಿಯೂ ಕೂಡ ಅಷ್ಟೇ ಪ್ರಭಾವಶಾಲಿಯಾಗಿ ಇರಬೇಕಾಗುತ್ತೆ. ಅದರ ಜೊತೆಗೆ ವಿಶ್ವಸಂಸ್ಥೆ ಕಾಲಕಾಲಕ್ಕೆ ಹೊರಡಿಸುವಂತಹ ನಿರ್ದೇಶನಗಳನ್ನು ಕೂಡ ನಮ್ಮ ದೇಶವು ಗಮನದಲ್ಲಿ ಇಟ್ಟುಕೊಂಡು ನಮ್ಮ ವಿದೇಶಾಂಗ ನೀತಿಯನ್ನು ರಚನೆ ಮಾಡಬೇಕಾಗುತ್ತೆ. ಹಾಗೆ ಮುಂದಿನ 9ನೇ ಅಂಶ ಬಂಡವಾಳ ನೀತಿ ಅಥವಾ ಆರ್ಥಿಕ ನೀತಿ. ವಿಶ್ವದಲ್ಲಿ ಒಂದು ದೇಶ ಅಗ್ರಗಣ್ಯವಾಗಿ ಇರಲಿಕ್ಕೆ ಆರ್ಥಿಕ ನೀತಿಗಳು ಕೂಡ ತುಂಬ ಮುಖ್ಯ. ಆರ್ಥಿಕವಾಗಿ ಪ್ರಭಾವಶಾಲಿಯಾಗಿ ಬೆಳೆದು ಬಂದಿರುವಂತಹ ಹಲವಾರು ದೇಶಗಳು ಯಾವತ್ತೂ ಕೂಡ ತನ್ನ ಸಾರ್ವಜನಿಕ ನೀತಿಯಲ್ಲಿ ಹಿಂದೆ ಬೀಳೋದಿಲ್ಲ. ಬಡ ರಾಷ್ಟ್ರಗಳು ಆರ್ಥಿಕವಾಗಿ ಹಿನ್ನಡೆಗೆ ಸರಿತವೆ. ಅದೇ ರೀತಿ ಆರ್ಥಿಕವಾಗಿ ಸದೃಢಶಾಲಿಯಾಗಿರುವಂಥ ರಾಷ್ಟ್ರಗಳು ವಿಶ್ವದಲ್ಲಿ ಪ್ರಭಾವಶಾಲಿಯಾಗಿ ಬೆಳೀಲಿಕ್ಕೆ ಸಾಧ್ಯ ಆಗುತ್ತೆ. ಈ ಆರ್ಥಿಕ ನೀತಿ ಕೂಡ ಪ್ರತಿ ಸಮಾಜದ ಕನಿಷ್ಠ ವ್ಯಕ್ತಿಯೂ ಕೂಡ ಆರ್ಥಿಕವಾಗಿ ಸ್ವಾವಲಂಬನೆಯನ್ನು ಸಾಧಿಸುವುದರ ಮೂಲಕ ತಾನೂ ಕೂಡ ಸಮಾನವಾಗಿ ಬದುಕುವ ಅವಕಾಶವನ್ನು ಸರ್ಕಾರ ಸೃಷ್ಟಿಸಿಕೊಡುವ ಜೊತೆಗೆ ರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಹಲವಾರು ಆರ್ಥಿಕ ನೀತಿಗಳನ್ನು ಸರ್ಕಾರ ಜಾರಿಗೊಳಿಸಿ ತನ್ನ ದೇಶವನ್ನು ಬಲಪಡಿಸಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇರುತ್ತೆ. ಇನ್ನು ಇತ್ತೀಚಿನ ಉದಾಹರಣೆಗಳನ್ನು ನೋಡೋದಿದ್ರೆ ನಮ್ಮ ದೇಶದಲ್ಲಿ ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್ 2005ನೇ ಇಸ್ವಿಯಲ್ಲಿ ಜಾರಿಗೊಳಿಸಿದ್ರು. ರೈಟ್ ಟು ಎಜುಕೇಷನ್ ಆ್ಯಕ್ಟ್ 2006ನೇ ಇಸ್ವಿಯಲ್ಲಿ ಬಂದಿರುವಂಥದ್ದು. ಈ ಎರಡು ಯೋಜನೆಗಳು ನಮ್ಮ ದೇಶೀಯ ಮಟ್ಟದಲ್ಲಿ ಬಹಳ ಪ್ರಸಿದ್ಧಿಯನ್ನು ಪಡೆದುಕೊಂಡಂಥದ್ದು. ಮಾಹಿತಿ ಹಕ್ಕು ಮತ್ತು ಶೈಕ್ಷಣಿಕ ಹಕ್ಕು ನಮ್ಮ ದೇಶದ ಜನರನ್ನು ಸಾಮಾಜಿಕವಾಗಿ ತನಗೆ ಎದುರಾಗುವಂಥ ಎಲ್ಲ ರೀತಿಯ ತೊಂದರೆಗಳನ್ನು ಪರಿಹಾರಗೊಳಿಸಲಿಕ್ಕೆ ಅದನ್ನು ಬಳಸಿಕೊಂಡ್ರು. ಇನ್ನೂ ಒಂದು ಮಾತು ಹೇಳೋದಿದ್ರೆ ಈ ಎಲ್ಲ 9 ವಿಧಗಳೂ ಕೂಡ ಸಾರ್ವಜನಿಕ ಕಾರ್ಯನೀತಿಗೆ ಸೀಮಿತವಾಗಿ ಇರುವಂಥದ್ದು ಅಂತ ನಾವು ತೆಗೆದುಕೊಳ್ಳೋದಾದರೆ ಈ 9 ಅಂಶಗಳಿಂದ ಹೆಚ್ಚಾಗಿ ಇನ್ನೂ ಹಲವು ಅಂಶಗಳು ಸಾರ್ವಜನಿಕ ಕಾರ್ಯನೀತಿಯ ಅಡಿಯಲ್ಲಿ ಬರ್ತವೆ. ಇನ್ನು ಸಾರ್ವಜನಿಕ ಕಾರ್ಯನೀತಿಯ ಮಹತ್ವದ ಬಗ್ಗೆ ನಾವು ಒಂದಷ್ಟು ಬೆಳಕನ್ನು ಚೆಲ್ಲೋದಿದ್ರೆ ಸಾರ್ವಜನಿಕ ಕಾರ್ಯನೀತಿಗಳು ಯಾಕೆ ಇತ್ತೀಚಿನ ದಿನಗಳಲ್ಲಿ ಮಹತ್ವವನ್ನು ಪಡೀತದೆ ಅನ್ನೋದಾದರೆ ಈ ಸಾರ್ವಜನಿಕ ಕಾರ್ಯನೀತಿಗಳು ದೇಶವು ಯಾವ ಸ್ಥಿತಿಯಲ್ಲಿದೆ ಅಥವಾ ದೇಶ ಕೈಗೊಳ್ಳಲೇಬೇಕಾದ ಕೆಲವೊಂದು ಯೋಜನೆಗಳ ಬಗ್ಗೆ ಸರ್ಕಾರಕ್ಕೆ ಮಾರ್ಗದರ್ಶನವನ್ನು ಕೊಡುತ್ತೆ. ಪೌಲ್ ಆಪಲ್ಬಿ ಅವರು ಹೇಳ್ತಾರೆ, ಸಾರ್ವಜನಿಕ ಕಾರ್ಯನೀತಿಗಳು ಸಾರ್ವಜನಿಕ ಆಡಳಿತದ ಆತ್ಮ ಇದ್ದ ಹಾಗೆ ಅಂತ. ಆತ್ಮ ಸರಿಯಾಗಿದ್ದರೆ ಮಾತ್ರ ದೇಹ ಉತ್ತಮ ಕಾರ್ಯಚಟುವಟಿಕೆಯನ್ನು ನಡೆಸಲಿಕ್ಕೆ ಸಾಧ್ಯ. ಅದೇ ರೀತಿ ಉತ್ತಮ ಸಾರ್ವಜನಿಕ ನೀತಿಗಳು ಉತ್ತಮವಾದ ಆಡಳಿತವನ್ನು ಜನರಿಗೆ ನೀಡಲಿಕ್ಕೆ ಸಹಕಾರಿಯಾಗುತ್ತೆ. ಅದೇ ರೀತಿ ದೇಶದ ಅಭಿವೃದ್ಧಿಗೂ ಕೂಡ ಉತ್ತಮವಾದ ಕಾರ್ಯನೀತಿಗಳು ಪೂರಕವಾಗಿ ಸ್ಪಂದಿಸುತ್ತೆ. ಒಂದು ವೇಳೆ ದೇಶ ಅಭಿವೃದ್ಧಿಯಲ್ಲಿ ಹಿನ್ನಡೆಯನ್ನು ಸಾಧಿಸಿದೆ ಅಂದರೆ ಎಲ್ಲ ಒಂದು ಕಡೆ ನಮ್ಮ ಸಾರ್ವಜನಿಕ ನೀತಿಗಳು ವಿಫಲಗೊಂಡಿವೆ ಎಂದೇ ನಾವು ಹೇಳಬಹುದು. ಆದರೆ ಸಾರ್ವಜನಿಕ ಕಾರ್ಯನೀತಿಗಳು ವಿಫಲಗೊಳ್ಳಲಿಕ್ಕೆ ಯಾವುದೆಲ್ಲ ಕಾರಣಗಳನ್ನು ನಾವು ಕೊಡಬಹುದು ಅನ್ನೋದಾದರೆ ಮೊದಲನೆಯ ಅಂಶ, ನಮ್ಮ ದೇಶವು ಸಂಯುಕ್ತ ಸರ್ಕಾರ. ಇಲ್ಲಿ ಕೇಂದ್ರ ಸರ್ಕಾರಗಳು, ರಾಜ್ಯ ಸರ್ಕಾರಗಳು ಮತ್ತು ಸ್ಥಳೀಯ ಸ್ವಯಂ ಸರ್ಕಾರಗಳು ಎಂಬ ಆಡಳಿತ ವ್ಯವಸ್ಥೆಗೆ ಒಳಪಟ್ಟಿದೆ. 3 ಹಂತಗಳಲ್ಲಿ ಆಡಳಿತದ ಕಾರ್ಯಜೋಡಣೆ ಸುಗಮವಾಗಿ ಸಾಗಿದ್ರೆ ಮಾತ್ರ ಅತ್ಯುತ್ತಮವಾದ ಆಡಳಿತವನ್ನು ನೀಡಲಿಕ್ಕೆ ಸಾಧ್ಯ.
ಈ 3 ಸ್ತರದ ಆಡಳಿತ ವ್ಯವಸ್ಥೆಗಳಲ್ಲಿ ಯಾವುದಾದ್ರೂ ಒಂದು ಕಡೆ ಲೋಪವಾಗಿದ್ದರೆ ಅಥವಾ ಅಸಹಕಾರ ತೋರಿದರೆ ಇಡೀ ದೇಶೀಯ ಮಟ್ಟದಲ್ಲಿ ಇದರ ಪ್ರಭಾವವನ್ನು ನಾವು ಕಾಣಬಹುದಾಗಿದೆ. ಇನ್ನು ಸಾರ್ವಜನಿಕ ಕಾರ್ಯನೀತಿಯ ಅನುಷ್ಠಾನದಲ್ಲಿ ಬಹುಮುಖ್ಯ ಪಾತ್ರವನ್ನು ವಹಿಸುವಂತಹ ನಾಗರಿಕ ಸೇವಾ ವರ್ಗ, ಬ್ಯೂರೋಕ್ರಸಿ. ನಾಗರಿಕ ಸೇವಾ ವರ್ಗದವರು ನಿಷ್ಪಕ್ಷಪಾತವಾಗಿ ಕಾರ್ಯವನ್ನು ನಿರ್ವಹಿಸಿದರೆ ಮಾತ್ರ ನಮ್ಮ ದೇಶದ ಕಾರ್ಯಯೋಜನೆಗಳು ಯಶಸ್ವಿಯಾಗಿ ಅನುಷ್ಠಾನಗೊಳ್ಳಲಿಕ್ಕೆ ಸಾಧ್ಯ. ಭ್ರಷ್ಟಾಚಾರ ಕೂಡ ಕಾರ್ಯನೀತಿಯ ಸಮರ್ಪಕ ಅನುಷ್ಠಾನದಲ್ಲಿ ಹಿನ್ನಡೆ ಸಾಧಿಸಲಿಕ್ಕೆ ಪೂರಕವಾಗಿ ಕೆಲಸವನ್ನು ಮಾಡುವಂಥದ್ದು. ಜೊತೆಗೆ ಸ್ವಹಿತಾಸಕ್ತಿ, ಸ್ವಜನ ಪಕ್ಷಪಾತ ಇವುಗಳನ್ನೆಲ್ಲ ನಾವು ಉದಾಹರಣೆಯನ್ನಾಗಿ ತಗೊಳ್ಳೋದಿದ್ರೆ, ಯಾವಾಗ ಮನುಷ್ಯ ತನ್ನ ಬಗ್ಗೆ ಮಾತ್ರ ಚಿಂತಿಸ್ತಾನೋ ಅವನು ಸಮಾಜದ ಬಗ್ಗೆ ಚಿಂತಿಸಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಸಾರ್ವಜನಿಕ ಕಾರ್ಯನೀತಿಗಳು ಅಷ್ಟೇ. ಸರ್ಕಾರಗಳು ರಚನೆಗೊಂಡಿರುವುದು ಜನರ ಶ್ರೇಯೋಭಿವೃದ್ಧಿಗಾಗಿ. ಹಾಗಾಗಿ ಜನರ ಕಲ್ಯಾಣದ ಉದ್ದೇಶ ಇಟ್ಕೊಂಡು ಸ್ವಹಿತಾಸಕ್ತಿಯನ್ನು ಮರೆತು ಜನರನ್ನು ಸ್ವಾಭಿಮಾನಿಗಳನ್ನಾಗಿ ಬದುಕಲು ಅವಕಾಶ ಮಾಡಿಕೊಟ್ಟು ಜನರ ಜೊತೆ ಉತ್ತಮ ಬಾಂಧವ್ಯವನ್ನು ವೃದ್ಧಿಸಿಕೊಂಡು ಸರ್ಕಾರಗಳು ಕೂಡ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ತಮಗೆ ಕೊಟ್ಟಂತಹ ನೈತಿಕ ಮಾರ್ಗದರ್ಶಿ ಸೂತ್ರಗಳನ್ನು ಯಾವುದೇ ಲೋಪವಿಲ್ಲದೆ ಯಶಸ್ವಿಯಾಗಿ ನಡೆಸಿಕೊಂಡು ಬಂದಾಗ ಮಾತ್ರ ಅತ್ಯುತ್ತಮವಾದ ಸಾರ್ವಜನಿಕ ಕಾರ್ಯನೀತಿಗಳನ್ನು ನಾವು ಕಾಣಲಿಕ್ಕೆ ಸಾಧ್ಯ ಅಂತ ನಾವು ಹೇಳಬಹುದು. ಸೊ ನಿಮಗೆ ಸಾರ್ವಜನಿಕ ಕಾರ್ಯನೀತಿಯ ವಿಧಗಳು ಮತ್ತು ಅದರ ಮಹತ್ವ ಏನು ಅಂತ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೇನೆ. ಇನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನಾನು ನಿಮ್ಮನ್ನು ಭೇಟಿಯಾಗ್ತೇನೆ. ನಮಸ್ಕಾರ.